ಪ್ರಜಾಪಯಣ ಚಿಟ್ಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಧಕರು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಬ್ಬರು ಗುರುಗಳು ಅಂತಾನೆ ಕೂಡ ಹೇಳ್ಬೋದು ಇವ್ರ ಬಗ್ಗೆ. ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳನ್ನ ತಯಾರು ಮಾಡಿರ್ತಕ್ಕಂಥ ಇವತ್ತು ಕನ್ನಡ ಇಂಡಸ್ಟ್ರಿನಲ್ಲಿ ಕೆಲವರು ಅವರು ಕೂಡ ಇವರು ಗುರುಗಳು ಅಂತಾನೆ ಹೇಳ್ಬೋದು. ಬಡತನದ ನೋವು ಅದನ್ನೆಲ್ಲ ಅನುಭವಿಸ್ಕೊಂಡು ಒಂದು ಹೂವಾಗತ್ತೆ. ಅದರಲ್ಲಿ ಚಾಮರಾಜ್ ಮಾಸ್ಟರ್ ಕೂಡ ಒಬ್ರು. ಎಜುಕೇಶನ್ ಇಲ್ಲ ಅಂದ್ರೆ ನನ್ನ 3 ತಿಂಗಳ ಮಗುನೆಲ್ಲ ಅಪ್ಪ ಎಕ್ಸ್ಪೈರ್ಡ್ ಆಗ್ಬಿಟ್ಟು ನನಗೂ ಒಬ್ಬ ತಂದೆ ಸಪ್ಲೈಯರ್ ಎಲ್ಲ ಹೊಡೆದ್ರು. ಏನೋ ಒಂದು ಗ್ಲಾಜಿಯನ್ ರೋಡ್ ಬಿದ್ದೋಯ್ತು, ಬಿದ್ದಿದ ತಕ್ಷಣ ಹೊಡೆದು ಬಿಡ್ತಾರೆ. ನಮ್ಮ ಅಮ್ಮನ ಕರ್ಕೊಂಡು ಹೋಗಿದ್ದೆ. ಅಮ್ಮ ಭಾಳ ಗೊತ್ತು, ನಾನು ಡ್ಯಾನ್ಸ್ ಮಾಡ್ತೀನಿ ನೋಡ್ಬಾ ಅಂತ ಕರ್ಕೊಂಡು ಹೋಗಿದ್ದೆ. ಅವ್ರು ಜನ ತುಂಬಾ ನೋಡೋರು. ನಮ್ಮ ಹುಡುಗ ಆಡ್ಕೊಂಡ್ಬಿಟ್ಟು ಕೋತಿದ್ದಾರೆ ಡ್ಯಾನ್ಸ್ ಮಾಡ್ಕೊಂಡು ಅವಾಗ ಮನ್ಸಿಗೆ ನನಗೆ ಬೇಜಾರಾಯ್ತು. ನಮ್ಮಮ್ಮನ ಕರ್ಕೊಂಡು ಹೋಗ್ಬಿಟ್ಟು ತಲೆ ಮೇಲೆ ಹೊಡೆದು ಕರ್ಕೊಂಡು ಹೋಗಿ ಈ ತರ ಅನ್ಸ್ಕೊಳಕ್ಕೆ ಬಂದ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು. ನಮಸ್ಕಾರ, ಮತ್ತೊಮ್ಮೆ ಪ್ರಜಾಪಯಣ ಚಿಟ್ಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇವತ್ತು ನಮ್ಮ ಪಯಣದಲ್ಲಿ ಮುಖ್ಯ ಅತಿಥಿಯಾಗಿ ಒಬ್ಬ ಸಾಧಕರು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಬ್ಬರು ಗುರುಗಳು ಅಂತಾನೆ ಕೂಡ ಹೇಳ್ಬೋದು ಇವ್ರ ಬಗ್ಗೆ. ನಾನು ಆಗ್ಲೇ ಸಂಕ್ಷಿಪ್ತವಾಗಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. 3 ದಶಕಗಳಿಂದ ಸಾಕಷ್ಟು ವಿದ್ಯೆಗಳನ್ನ ಕಲಿತು ಡ್ಯಾನ್ಸ್ ಹೇಳ್ಕೊಡ್ತಾ, ಜಿಮ್ನಾಸ್ಟಿಕ್ಕು, ಈ ಮಾರ್ಷಲ್ ಆರ್ಟ್ಸು, ಕರಾಟೆ ಇಂಥವೆಲ್ಲ ಒಂದಷ್ಟು ಫೈಟ್ಸ್ಗಳನ್ನ ಹೇಳ್ಕೊಡ್ತಾ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳನ್ನ ತಯಾರು ಮಾಡಿರ್ತಕ್ಕಂಥ, ರಾಜ್ಯ ಅಲ್ದನೆ ಹೊರ ರಾಜ್ಯಗಳಿಂದನೂ ಕೂಡ ಇವರ ವಿದ್ಯಾರ್ಥಿಗಳು ಒಂದಷ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿ ಇವತ್ತು ಕನ್ನಡ ಇಂಡಸ್ಟ್ರಿನಲ್ಲಿ ನಾಯಕ ನಟರ ಕೂಡ ಇರ್ತಕ್ಕಂಥ ಕೆಲವರು ಅವರು ಕೂಡ ಇವರು ಗುರುಗಳು ಅಂತಾನೆ ಹೇಳ್ಬೋದು. ಎಲೆಮರಿಕಾಯಂಗೆ ನಮ್ಮ ಮಧ್ಯೆನೆ ಉಳಿದಿರ್ತಕ್ಕಂತಹ ಇಂಥ ಒಬ್ಬರು ಸಾಧಕರನ್ನ ಇವತ್ತು ಭೇಟಿ ಮಾಡೋದಕ್ಕೆ ಬಂದಿದ್ದೀವಿ. ನಿಮ್ಮ ಜೊತೆ ಒಂದು ಪಯಣದಲ್ಲಿ, ನಮ್ಮ ಪ್ರಜಾಪಯಣದಲ್ಲಿ ಅವರ ಒಂದು ಜೀವನದ ಪಯಣ ಏನೇನೆಲ್ಲ ಇದೆ ಅಂತ ಅವ್ರ ಬಾಯಿಂದನೇ ಕೇಳುವಂತ ಪ್ರಯತ್ನ ಪಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಡಾಕ್ಟರ್ ಚಾಮರಾಜ್ ಮಾಸ್ಟರ್ ಹೇಗಿತ್ತು ಇದೆಲ್ಲ? ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ನಮ್ದು ಒಂದು ಜರ್ನಿ ಇಲ್ಲಿ ನನ್ಗೆ ಗೊತ್ತಿಲ್ಲ. ನಾನು ಕೆಲಸ ಮಾಡ್ಕೊಂಡ್ ಬರ್ತಿದ್ದೆ. ಇಷ್ಟ ನನಗೆ ಕಲೆ, ಸಿನಿಮಾ ಅಂದ್ರೆ ತುಂಬಾ ಇಷ್ಟ. ಹಂಗಾಗಿ ಚಿಕ್ಕ ವಯಸ್ಸಿಂದ ನನಗೆ ಟೆಂಟಲ್ಲಿ ಸಿನಿಮಾಗಳು ನೋಡ್ತಿದ್ದೆ. ಮಹಾಲಕ್ಷ್ಮಿ ಹೋಟೆಲ್ ಒಂದು ಟೆಂಟ್ ಇದೆ, ಮಹಾಲಕ್ಷ್ಮಿ ಚಿತ್ರಮಂದಿರ ಅಂತ. ಅದರಲ್ಲಿ ಚಿಕ್ಕ ವಯಸ್ಸು ಒಂದು 12-13 ವರ್ಷ ಹುಡುಗ ವಯಸ್ಸಲ್ಲೇ ನನ್ಗೆ ತುಂಬಾ ಇಷ್ಟ ಸಿನಿಮಾಗಳು ನೋಡ್ಬೇಕಂತ. ಆ ಸಿನಿಮಾ ನೋಡ್ತಾ ನನ್ಗೆ ಅನಿಸ್ತು ನನಗೂ ಫಿಲ್ಮ್ ಮಾಡ್ಬೇಕಂತ. ಸುಮಾರು ಸಿನಿಮಾಗಳು ನೋಡಿದಾಗ ಕರುಳಿನ ಕರೆ ಅಂತ ಒಂದು ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ದು. ಆ ಚೈಲ್ಡ್ ಚಿಕ್ಕ ವಯಸ್ಸಲ್ಲಿ ಅವ್ರು ಅದೆಲ್ಲ ಆಕ್ಟ್ ಮಾಡ್ತಾರೆ. ಚೈಲ್ಡ್ ತರ ಒಂದು ಕ್ಯಾರೆಕ್ಟರ್ ಬರುತ್ತೆ ಅದರಲ್ಲಿ. ಅದೆಲ್ಲ ನೋಡಿದಾಗ ನಾನು ಈ ತರ ಆಕ್ಟ್ ಮಾಡ್ಬೇಕು ಅಂತ ಆಸೆ ಆಯ್ತು. ಆವಾಗ ನನಗೆ ಅನಿಸ್ತು ಏನಾದ್ರು ಕಲಿಬೇಕು, ಸಿನಿಮಾ ಫೀಲ್ಡ್ಗೆ ಹೋಗ್ಬೇಕಂದಾಗ ಅವಾಗ ಸ್ವಲ್ಪ ಜರ್ನಿ ಅವಾಗ ಸ್ಟಾರ್ಟ್ ಆಯ್ತು ನಮ್ದು. ಫಿಲ್ಮ್ ಫೀಲ್ಡ್ ಬಂದಿದ್ದು. ಮೂಲತಃ ಎಲ್ಲಿನವ್ರು ಸರ್ ನೀವು? ಸರ್, ಬೆಂಗಳೂರೇ, ರಾಜನಗರ. ನೇಟಿವ್ ಬೆಂಗಳೂರು, ರಾಜನಗರ. ತಂದೆ ತಾಯಿ? ನಮ್ಮ ತಂದೆ ತಾಯಿ ಇಲ್ಲ ನೇಟಿವ್ ಇಲ್ಲೇ. ಓಕೆ. ನಾಗರಬಾಯಿ, ರಾಜನಗರ ಇಲ್ಲ. ನೀವು ಎಷ್ಟು ಜನ ಮಕ್ಕಳು ಸರ್? 8 ಜನ ಮಕ್ಕಳು. 8 ಜನ. ನೀವು ಎಷ್ಟನೇವರು? ನಾನು ಕೊನೆ 8 ಲಾಸ್ಟ್ ಕೊನೆಯವರು. ತುಂಬಾ ಆಕ್ಟಿವ್. ಸರ್, ಮೊದಲು ಚಿಕ್ಕ ವಯಸ್ಸಲ್ಲಿ ನಿಮ್ದು ವಿದ್ಯಾಭ್ಯಾಸ ಎಲ್ಲ ಕಳೆದಿದ್ದು? ಇಲ್ಲ, ರಾಜನಗರನ? ಇಲ್ಲ, ಹೇಳ್ಬೇಕಂದ್ರೆ ಎಜುಕೇಶನ್ ಇಲ್ಲ ನಮ್ಗೆ. ಓ, ಹೌದಾ? ಎಜುಕೇಶನ್ ಇಲ್ಲ. ಅಂದ್ರೆ ನನ್ನ 3 ತಿಂಗಳ ಮಗುನೆಲ್ಲ ಅಪ್ಪ ಎಕ್ಸ್ಪೈರ್ಡ್ ಆಗ್ಬಿಟ್ರು. ಓಕೆ. ಅದಾದ್ಮೇಲೆ ಅಮ್ಮ, ನಮ್ಗೆ ಅವಾಗ ತುಂಬಾ ಕಷ್ಟ ಆಯ್ತು. ಅವಾಗ ಪ್ರತಿ ಊಟಕ್ಕೂ ಕಷ್ಟ ಆಯ್ತು, ನಮ್ದು ಊಟಕ್ಕೂ ಕಷ್ಟ ಆಯ್ತು. ಮನೇಲಿ ಇರೋಕ್ಕೂ ಜಾಗ, ಮನೆ ಜಾಗನೂ ಇರಲಿಲ್ಲ. ಅವಾಗ ರಾಜನಗರದಿಂದ ನಂದಿಲಿ ಬಂದ್ವಿ. ನಂದಿಲಿ ಬಂದಾಗ ಅಲ್ಲಿ ಒಂದು ಜಾಗ ಕೊಟ್ಟು, ಒಂದು ಗುಡಿಸಲು ತರ ಕೊಟ್ಟು ಅಮ್ಮನಿಗೆ, ಅಲ್ಲಿ ಜನ ಸಪೋರ್ಟ್ ಮಾಡಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ನಮ್ಗೆ. ಅಲ್ಲಿ ಬರ್ತಾ ನಮಗೆ ಅವಾಗ 1 ವರ್ಷ ಮಗು ಇಲ್ಲಿ ಬಂದಾಗ ನಾನು ಅವಾಗಿಂದ ನಮಗೆ ತುಂಬಾ ಟಫ್ ಆಯ್ತು ಎಲ್ಲಾನು. ಅದು ಸ್ವಲ್ಪ ದೊಡ್ಡನಾಗ್ತಾ ನಮ್ಗೆಲ್ಲ ರಿಸ್ಕ್ ಆಗ್ತಿತ್ತು. ಆಮೇಲೆ ಚಿಕ್ಕ ವಯಸ್ಸಲ್ಲಿ ಒಂದು 6 ವರ್ಷ 7 ವರ್ಷ ಹುಡುಗ ಆಗಿದ್ದೆ ನಾನು. ಅವಾಗ ಊಟಕ್ಕೋಸ್ಕರ ಎಮ್ಮೆ ಮೆಸ್ತಾ ಇದ್ವಿ ನಮ್ಮ ತಾಯಿ. ನಾವು ಅಂದ್ರೆ ನಮ್ಮ ತಾಯಿ ಮೆಸ್ಸರು ಜೊತೆಗೆ ನಾನು ಜೊತೆ ಹೋಗ್ತಿದ್ದೆ. ನಂದಿನಿ ಹೋಟೆಲ್ ಅವಾಗೆಲ್ಲ ಕಾಡುವಾಗೆಲ್ಲ. ಆವಾಗ ಆ ಟೈಮಲ್ಲಿ ಊಟ ಅಲ್ಲಿ ಮನೆ ಯಾರೋ ಊಟ ಕೊಟ್ಟು ಊಟ ಮಾಡೋದಂಗೆಲ್ಲ ಇತ್ತು. ತುಂಬಾ ಕಷ್ಟ ಆಯ್ತು ಅವಾಗ.
ಆಮೇಲೆ ಆ ಟೈಮಲ್ಲಿ ತುಂಬಾ ರಿಸ್ಕ್ ಎಲ್ಲ ನಮ್ಮ ಏರಿಯಾ ಸುತ್ತಮುತ್ತ ಜನ ಎಲ್ಲ ಸಪೋರ್ಟ್ ಮಾಡೋದು. ನಾನು ಬೆಳೀತಾ ಸಲ ಜನ ಸಪೋರ್ಟ್ ಮಾಡೋದು. ಸ್ಟಾರ್ಟಿಂಗ್ ಸ್ವಲ್ಪ ತುಂಬಾ ರಿಸ್ಕೇ ಐತೆ ಎಲ್ಲ ವಿಷಯದಲ್ಲೂ. ಅಂದ್ರೆ ನಿಮ್ಗಿನ ದೊಡ್ಡವರು ಅಣ್ಣಂದಿರ? ಅಣ್ಣ ಅಕ್ಕ ಎಲ್ಲ ಇದ್ರು. ಅಂದ್ರೆ ಅವ್ರು ಯಾರು ಜೊತೆಗಿರ್ಲಿಲ್ಲ, ನಾನು ಅಮ್ಮ ಇಬ್ಬರೇ ಇದ್ದಿದ್ದು. ಓಕೆ. ಅಂದ್ರೆ ಅಷ್ಟೊತ್ತಿಗಾಗ್ಲೇ ಅವ್ರಿಗೆಲ್ಲ ಮದುವೆಗೆ ಸೆಟ್ಲ್ ಆಗಿದ್ರು. ಒಬ್ಬರಿಗೆ ಮಾತ್ರ ಆಗಿಲ್ಲ. ಅವರು ನಾಗರಬಾವಿಲಿ ಪಾಪ್ಯುಲೇಟಿ ಪಳ್ಳಿ ಅಂತಿದೆ, ಅಲ್ಲಿ ವರ್ಕ್ ಮಾಡ್ಕೊಂಡಿದ್ರು ಅಣ್ಣ. ಅವರು ಚಿಕ್ಕವರೇ, ನನ್ನ ಸೆಕೆಂಡ್, ನನಗೆ ದೊಡ್ಡವರು ಅಷ್ಟೇ. ಸುಬ್ರಹ್ಮಣ್ಯ ಅಂದ್ಬಿಟ್ಟು ಅವರು ಪಾಪ ಅಲ್ಲಿ ತಗೊಂಡ. ಅಲ್ಲಿ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಅಲ್ಲಿ, ಅಂದ್ರೆ ಇವಾಗ ಫ್ರೆಂಡ್ ಆಗಿದ್ದಾರೆ. ಅಲ್ಲಿ ಸುಮಾರು ವರ್ಷ ನಮ್ಮಣ್ಣ ಒಂದು 15 years ಅಲ್ಲಿ ಇದ್ರು. ಅವ್ರ ಮನೆಗೆ ನಲ್ಲಪ್ಪ ಕೃಷ್ಣಮೂರ್ತಿ ಅಂದ್ಬಿಟ್ಟು ಅವ್ರ ಮನೆಗಿದ್ದು ಸುಮಾರು ವರ್ಷದಿಂದ ಕೆಲಸ. ಚಿಕ್ಕ ವಯಸ್ಸಲ್ಲಿ ನೀವು ಕೆಲಸಗಳನ್ನ ಮಾಡ್ತಾ ಅಂದ್ರೆ ತಾಯಿ ಒಬ್ರೆ? ನಾನು ತಾಯಿ ಇಬ್ಬರೇ ಇದ್ದಿದ್ದು. ಆಮೇಲೆ ನನಗೆ ಬಿಟ್ಟು ಕಷ್ಟ ಅಂದ್ಬಿಟ್ಟು ಏನ್ ಮಾಡೋದು, ಕೊನೆಗೆ MMS ಇರುತ್ತೆ, ಅಲ್ಲಿ ಏನೋ ರಿಸ್ಕ್ ಆಯ್ತು. ಅಲ್ಲಿಂದ ಸ್ವಲ್ಪ ದೊಡ್ಡನಾದೆ. ಅವಾಗ ಒಂದು 11 ವರ್ಷ ಹುಡುಗ ನಾನು. ಅವಾಗ ಒಂದು ಹೋಟ್ಲ್ ಕೆಲಸಕ್ಕೆ ಸೇರಿಸ್ಬಿಟ್ಟು ನನ್ನ ಕರ್ಕೊಂಡೋಗಿ ಬೆಂಗಳೂರಲ್ಲಿ ಇಲ್ಲಿ ಅಶೋಕಪುರಂ ಅಂತಿದೆ, ಅಲ್ಲಿ ನಮ್ಮಮ್ಮ ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಅಂತಿದೆ, ಓರೇನ್ ಮಾಲ್ ಆಗಿದ್ರ, ಅಲ್ಲಿ ಕಿರ್ಲೋಸ್ಕರ್ ಫ್ಯಾಕ್ಟ್ರಿಲಿ ವರ್ಕ್ ಮಾಡೋರಮ್ಮ, ಜಾಬ್ ಮಾಡೋರು. ಅಂದ್ರೆ ಮಾಲೀಕ ಕೆಲಸ, ಅಂದ್ರೆ ಗಿಡ ನೀರ್ ಹಾಕೋದು, ಆ ಥರ ಗಾರೆ ಕೆಲಸ ಈ ತರ ಮಾಡೋದು ಫ್ಯಾಕ್ಟ್ರಿ ಒಳಗಡೆ. ಆ ಟೈಮಲ್ಲಿ ಮನೆಗೆ ನಾನು ಬಿಟ್ಟು ಹೋಗ್ಬಿಡೋರಮ್ಮ. ಒಬ್ಬನೇ ಕಷ್ಟ ಆಗುತ್ತೆ, ಅಂದ್ರೆ ಹೋಟ್ಲಿಗೆ ಸೇರಿಸ್ಬಿಟ್ರೆ ಊಟಕ್ಕೂ ಆಗುತ್ತೆ, ಅವನ ಒಂದು ಸೇಫ್ಟಿಗೆ ಇರುತ್ತೆ ಅಂದ್ಬಿಟ್ಟು ಅಲ್ಲಿ ಹೋಟ್ಲಿಗೆ ಬಿಟ್ಟಿದ್ದು. ಸುಮಾರು ಅಲ್ಲಿ ಒಂದು 3 months ಏನೋ ವರ್ಕ್ ಮಾಡಿದೆ. ಅಲ್ಲಿರೋ ನಂಗೆ ಇಷ್ಟ ಆಗಿಲ್ಲ. ಅದೇನು ಚಿಕ್ಕ ವಯಸ್ಸಲ್ಲೇ ಒಂಥರ ಏನೋ ಸ್ವಾಭಿಮಾನ, ಅವಾಗೇನೆ ಗೊತ್ತಿಲ್ಲ ಅದು. ನನ್ಗೆ ಇಷ್ಟ ಆಗಿಲ್ಲ. ಸ್ವಲ್ಪ ದಿನ ವರ್ಕ್ ಮಾಡಿದೆ. ಅಲ್ಲಿ ಎಲ್ಲ ಯಾರೋ ಒಂದು ಸಪ್ಲೈಯರ್ ಎಲ್ಲ ಹೊಡೆದ್ರು, ಏನೋ ಒಂದು ಗ್ಲಾಜಿಯನ್ ರೋಡ್ ಬಿದ್ದೋಯ್ತು, ಬಿದ್ದಿದ ತಕ್ಷಣ ಹೊಡೆದ್ಬಿಡ್ತಾರೆ. ನನ್ಗೆ ಹೊಡಿತಾರೆ, ಒದ್ದೇ ಬಿಡ್ತಾರೆ, ನೋಡ್ಕೊಂಡು ಮಾಡಕ್ಕಾಗಲ್ಲ ಅಂದ್ಬಿಟ್ಟು. ಅಂದ್ರೆ ಹೋಟೆಲ್ ಮಾಲೀಕರಲ್ಲ, ಸಪ್ಲೈಯರ್ ಅಂತ ಇರ್ತಾರೆ. ಸ್ವಲ್ಪ ಮಾಲೀಕರ ಸ್ವಲ್ಪ ಒಳ್ಳೆ ಇದ್ರಲ್ಲಿ ಇರ್ತಾನೆ. ಅವಾಗಿಂದ ನನಗೊಂಥರ ಚಿಕ್ಕ ವಯಸ್ಸಂತ ನೋಡ್ದನು ಹೊಡೆದ್ಬಿಡ್ತಾನೆ. ಆಮೇಲೆ ನನಗೆ ಬೇಜಾರಾಗ್ಬಿಡುತ್ತೆ. ತಿರ್ಗಿ ನಾನು ಅಲ್ಲಿ ಹೇಳ್ದೆ ಕೇಳ್ದೆ ಬಂದ್ಬಿಡ್ತೀನಿ ಅಂತ. ನಮ್ಮ ಬಟ್ಟೆ ಗಿಟ್ಟೆ ಎಲ್ಲ ಇಟ್ಟಿರ್ತೀನಿ, ಎಲ್ಲ ಬಿಟ್ಟು ಬಂದ್ಬಿಡ್ತೀನಿ. ಎಲ್ಲ ತಿರ್ಗಿ ಅಮ್ಮನ ಹತ್ರ ಬರ್ತೀನಿ. ಮನೆಗೆ ಗೊತ್ತ ಹತ್ರನೇ, ಅಲ್ಲಿ ಹೋಗೋದು ನಮಗೆ ಒಂದು ಅರ್ಧ ಕಿಲೋಮೀಟರ್ ಇರುತ್ತೆ ಅಷ್ಟೇ. ಆಮೇಲೆ ತಿರ್ಗಿ ಅಮ್ಮಂಗೆ ಈ ಥರ ಹೇಳ್ದೆ, ಅಮ್ಮಂಗೆ ಇಷ್ಟ ಎಲ್ಲ ಹೋಗ್ತೀನಿ ಅಂತ ಹೇಳಿ. ಸರಿ ಆಯ್ತಪ್ಪ ಅಂದ್ರು. ಆಮೇಲೆ ಸ್ಟಡೀಸ್ಗೂ ಟ್ರೈ ಮಾಡಿದ್ರು, ಕರ್ಕೊಂಡೋಗಿ ಬಿಟ್ರು ನಮ್ಮಮ್ಮ. ಅವಾಗೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಬಿಟ್ಟು ನರ್ಸರಿಗೆ ಸೇರಿಸಿದ್ರು. ಅದೇನೋ ಗೊತ್ತಿಲ್ಲ, ಹೊಡಿತಾರೆ ಅಂದ್ಬಿಟ್ಟು ಅಲ್ಲೂ ಹೋಗ್ಲಿಲ್ಲ. ಆಮೇಲೆ ಅಮ್ಮನ ಫ್ರೆಂಡ್ಸು ಅಕ್ಕಪಕ್ಕ ಇರೋಲ್ಲ, ಹುಡುಗಿ ಸ್ಕೂಲ್ಗೆ ಸೇರಿಸ್ಬೇಕು, ಓದ್ಬೇಕು ಅಂತ ಹೇಳಿದ ತಕ್ಷಣ ನಾನು ಹಠ ಮಾಡ್ತಾರೆ, ಓದ್ತಾ ಇರಲಿಲ್ಲ. ಸರಿ ದೇವ್ರ ವಿಷಯ, ಅವ್ರು ಹಣೆ ಬರ ಹೆಂಗೋ ಆಗ್ಲಿ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ರು. ಆಮೇಲೆ ಒಂದು ಕಾರ್ಪೆಟ್ಗೆ ಸೇರ್ಕೊಂಡೆ. ಬಳೆ ಫ್ಯಾಕ್ಟ್ರಿ ಸೇರ್ಕೊಂಡೆ. ಬಳೆ ಫ್ಯಾಕ್ಟ್ರಿಯಲ್ಲಿ ಅಲ್ಲಿ ಒಂದಿನಕ್ಕೆ ₹1 ಸಂಬಳ. ಅವಾಗ ಒಂದಿನಕ್ಕೆ ₹1. ಎಷ್ಟನೇ ಅದು? ಮೋಸ್ಟ್ಲಿ 80s ಇರುತ್ತೆ. ನನಗೆ ಒಂದು 12-13 ವರ್ಷ ಹುಡುಗ ಆಗ್ತೀನಿ. 12-13 ವರ್ಷಕ್ಕೆ ಕೆಲ್ಸಕ್ಕೆ ಹೋಗ್ತೀನಿ. ಅವಾಗ ಅಲ್ಲಿ ಕೆಲಸ ಮಾಡ್ಕೊಂಡು, ಅಲ್ಲದೆ ಈ ಬಡತನ ಅನ್ನೋದು ಕಣ್ಮುಂದೆ ಇದ್ದಿದ್ದು, ಮತ್ತೆ ಜೀವನಕ್ಕೆ ಆಧಾರವಾಗಿ ಬೇಕಾಗಿತ್ತು, ಮತ್ತೆ ತಿನ್ನೋ ಊಟಕ್ಕೂ ಕೂಡ ಬೇಕಾಗಿರೋದ್ರಿಂದ ನೀವು ಕೆಲಸ. ನನಗೆ ಅದೆಲ್ಲ ಗೊತ್ತಿಲ್ಲ. ನಾವು ಚಿಕ್ಕ ವಯಸ್ಸಲ್ವಾ, ನಮ್ಗೆ ಬಡತನ ಅಂದ್ರೆ ಶ್ರೀಮಂತ ಏನು ಗೊತ್ತಿಲ್ಲ, ಏನೂ ಗೊತ್ತಾಗ್ತಿರಲ್ಲ. ಒಟ್ಟಿನಲ್ಲಿ ನನಗೆ ಚೆನ್ನಾಗೇನೋ ಮಾಡ್ಬೇಕು ಅಂತ ಆಸೆ ಅಷ್ಟೇ. ಅವಾಗ ಅಷ್ಟೊಂದು ನಾಲೆಜ್ ಇರಲಿಲ್ಲ ನನಗೆ. ಆಮೇಲೆ ಬೆಳೀತಾ ಸಿನಿಮಾಗಳು ನೋಡ್ತಾ ನಾನು ಏನೋ ಆಗ್ಬೇಕು, ಆಮೇಲೆ ನಾನು ಚೇಂಜ್ ಆಗ್ಬೇಕು, ನನ್ನ ಲೈಫಲ್ಲಿ ಏನೋ ಒಂದು ಅದ್ಭುತ ಮಾಡ್ಬೇಕು ಅನ್ನೋ. ಆಮೇಲೆ ದೊಡ್ಡನಾಗ್ತಾ ಐಡಿಯಾ ಬಂದಿತ್ತು. ಅದಕ್ಕೆ ಮುಂಚೆ ಗೊತ್ತಾಗ್ತಿರಲ್ಲ ನನಗೆ, ಕಷ್ಟನೇ ಗೊತ್ತಾಗ್ತಿರಲ್ಲ ನನಗೆ. ಒಟ್ಟಿನಲ್ಲಿ ಅಮ್ಮ ಊಟಕ್ಕೆ ಕಷ್ಟ ಇರೋದು, ಅದಾಗ ಏನು ಗೊತ್ತಾಗ್ತಿರಲ್ಲ ನನಗೆ. ಆಮೇಲೆ ಒಂದೊಂದೇ ಅರ್ಥ ಆಗೋದು. ಆಮೇಲೆ ದೊಡ್ಡಣ್ಣ ಬಂದ್ರ ಆಮೇಲೆ ನಮ್ಮ ಮನೆಗೆ, ನಾವು ಅಮ್ಮ ಹೊಸ ಮನೆ ಮಾಡೋಲ್ಲ. ಅದಾದ್ಮೇಲೆ ಸ್ವಲ್ಪ ನಾನು ಸ್ವಲ್ಪ ದೊಡ್ಡ ಆದ್ಮೇಲೆ 13 ವರ್ಷ 14 ವರ್ಷ ಆದ್ಮೇಲೆ ದೊಡ್ಡಣ್ಣ ಬರ್ತಾರೆ. ಅವ್ರು ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಮಾಡ್ತಾರೆ. ಅಷ್ಟೊಂದು ಇದಿರಲ್ಲ ಅವ್ರಿಗೆ, ಅಂದ್ರೆ ನಾಲೆಜ್ ಇರಲ್ಲ ಅವ್ರಿಗೆ. ಅವ್ರೇನ್ ಮಾಡ್ತಾರೆ, ತಿರ್ಗಾ ಇರೋದು ಒಂದು ಚಿಕ್ಕ ಮನೆಯಲ್ಲಿ ಇದ್ದಾಗ ಅಮ್ಮ ನಾವು ಮನೆ ಅವಾಗೆಲ್ಲ ಟ್ರಾಫಿಕ್ ಎಲ್ಲ ಚಿಕ್ಕದಾಗಿರೋದು. ಅವಾಗೆಲ್ಲ ಒಂದು ಊರು ಅಂದ್ರೆ ಸಿಂಪಲ್ ಆಗಿರುತ್ತೆ. ಅಲ್ಲಿ ಮನೆ ಮುಂದೆ ಬಾಕ್ಲ ಹತ್ರ ರೋಡಲ್ಲೇ ಮಲ್ಕೊಂತ ಇದ್ದೆ ನಾನು, ಅಮ್ಮ. ಅದು ರೋಡಲ್ಲಿ, ಆ ಕಾಲದಲ್ಲೇ ರೋಡಲ್ಲಿ ಮಲ್ಕೊಂಡ್ಬಿಡ್ತಾರೆ, ಮನೆ ಮುಂದೆ ಮಲ್ಕೊಡ್ತಾರೆ, ಆ ಥರ ಇತ್ತು. ಆವಾಗ ಒಂದು ಮಳೆ ಬಂದ್ರೆ ಆಟೋದಲ್ಲಿ ಮಲ್ಕೋದು. ಮಳೆ ಬಂದ್ರೆ ಆಟೋದಲ್ಲಿ ಅಂದ್ರೆ ತೋರೋದು, ಮಳೆ ಆಟೋ ಒಳಗಡೆ. ಮನೆ ಅಣ್ಣ ಇರೋರು ಮನೆಯಲ್ಲಿ. ಅವ್ರ ಮದ್ವೆ ಆಗಿತ್ತು, ಅಣ್ಣ ಕೇಳಿ ಇರೋದು. ಸ್ವಲ್ಪ ಕುಡಿದು ಡ್ರಿಂಕ್ಸ್ ಮಾಡಿ ಜಗಳ ಎಲ್ಲ ಮಾಡ್ತಾರೆ ಅಂದ್ಬಿಟ್ಟು ಆ ತರ ಎಲ್ಲ ಇತ್ತು ಅವಾಗ. ಆಗಿನ ಟೈಮಲ್ಲೆಲ್ಲ ಆ ತರ ಇದೆ. ಆಮೇಲೆ ಆಟೋದಲ್ಲಿ ಮಲ್ಗೋದು, ಅದು ಹಿಂದೆಗಡೆ ಡಿಕ್ಕಿಲಿ ಇಲ್ಲ ಕಾಲಿಟ್ಕೊಂಡ್ರೆ ಅಲ್ಲಿ ಮಲ್ಗೋದು. ಅಮ್ಮ ತುಂಬಾ ಇಟ್ಟಿದ್ರು ಅವರು. ಅವೆಲ್ಲ ನನ್ಗೆ ಇವಾಗ ಫೀಲ್ ಆಗ್ತಾ ಇದೆ, ಅಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅಮ್ಮ. ತುಂಬಾ ರಿಸ್ಕ್ ತಗೊಂಡ್ ಮಾಡಿದ್ರು. ಅದರಲ್ಲೇ ಲೈಫ್ ಹಂಗೆ ಜರ್ನಿ ಆಗ್ತಿದೆ. ಆಮೇಲೆ ಹುಡುಗರೆಲ್ಲ ಸ್ವಲ್ಪ ನಮ್ಮ ರೋಡಲ್ಲಿ ಇರೋ ಜನ ಹುಡುಗರು ಸ್ವಲ್ಪ ಎಲ್ಲ ನೆಗ್ಲೆಕ್ಟ್ ಮಾಡೋದು, ಆಡ್ಕೊಂತ ಇದ್ರು ಅವಾಗೆಲ್ಲ.
ಹಂಗೆ ಹೋಗ್ತಾ ಇತ್ತು ನನಗೆ ಅವಾಗ ಒಂಥರ ಬೇಜಾರಾಗೋದು ಹಿಂಗೆಲ್ಲ ಮಾತಾಡ್ತಾರೆ ಅಂತ. ಆಮೇಲೆ ಸಿನಿಮಾದೇ ಜಾಸ್ತಿ ಫೋಕಸ್ ನನಗೆ. ಆಮೇಲೆ ಇಲ್ಲಿ ಊರಬ್ಬ ಮಾಡಿದ್ರೆ ಅಣ್ಣಮ್ಮ ತರಲ್ಲ, ಹೊನ್ನಾಳಮ್ಮ ಅಂತ ತರ್ತಾರೆ ಇಲ್ಲಿ. ಅದಂದಾಗ ಊರಬ್ಬ ಮಾಡುವಾಗ ಡ್ಯಾನ್ಸ್ ಎಲ್ಲ ಮಾಡ್ತಾ ಇರಲ್ಲ, ಟಮಟೆ ಡ್ಯಾನ್ಸ್ ಎಲ್ಲ. ಆವಾಗ ಅಲ್ಲಿಂದ ಸ್ಟಾರ್ಟ್ ಆಯ್ತು ಡ್ಯಾನ್ಸ್ ಅನ್ನೋದು ನನಗೆ. ಅವರು ಫ್ರೆಂಡ್ಸ್ ಎಲ್ಲ ತಳ್ಳೋರು ಡ್ಯಾನ್ಸ್ ಮಾಡು ಅಂತ. ಅವಾಗ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಒಂಥರ ಚೆನ್ನಾಗಿತ್ತು. ತಮಟೆಗೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಫಸ್ಟ್ ಸ್ಟೆಪ್ ನಿಮ್ದು ಅಲ್ಲಿ ಸ್ಟಾರ್ಟ್. ಓಕೆ. ಆಮೇಲೆ ಹಂಗೆ ಬೆಳೀತಾ ನಮಗೂ ಗೊತ್ತಾಗ್ತಾ ಇರಲಿಲ್ಲ. ಅವಾಗೆಲ್ಲ ಡಿಸ್ಕೋ ಡ್ಯಾನ್ಸ್ ಅಂತಿತ್ತು ಅವಾಗೆಲ್ಲ. ಇದು ಮಿಥುನ್ ಚಕ್ರವರ್ತಿ ಇದು ಡ್ಯಾನ್ಸ್ ಅಂತ ಆ ಥರದ್ದೆಲ್ಲ ಬರೋದು. ಅವಾಗ ಡಿಸ್ಕೋ ಡ್ಯಾನ್ಸ್ ಮಾಡ್ತಾ ಇರೋದು ನನಗೆ. ಅವಾಗ ನನ್ಗೆ ಹೊಸದದು. ಅದಾದ್ಮೇಲೆ ಬ್ರೇಕ್ ಡ್ಯಾನ್ಸ್ ಅಂತ ಬಂದಿದ್ದು. ಈ ತರ ಲೈಫ್ ಹಿಂಗಾಯ್ತು ಅವರು. ಓಕೆ. ಸೊ ಅಲ್ಲಿಂದ ನೀವು ಟೋಟಲ್ ನೀವು ಇದ್ರ ಕಡೆ ಎಜುಕೇಶನ್ ಕಡೆ ಗಮನ ಕೊಡ್ಲೇ ಇಲ್ಲ. ಮತ್ತೆ ಅದಾದ್ಮೇಲೆ ನೀವು ಅಂದ್ರೆ ಜೀವನ ಅಲ್ಲೂ ಕೂಡ ಕೆಲಸ ಮಾಡ್ಕೊಂಡೇ ಇದ್ ಮಾಡ್ತೀವಿ. ಆ ಟೈಮಲ್ಲೂ ಕೂಡ ಇವಾಗ ಕೆಲಸನೇ ಮಾಡ್ತಿದ್ದೆ. ಕೆಲಸ ಮಾಡ್ಕೊಂಡು ಆಮೇಲೆ ಇದೆಲ್ಲ ಇದು ಹೋಟ್ಲಿಂದ ಬಳೆ ಫ್ಯಾಕ್ಟ್ರಿಗೆ ಹೋದೆ. ಅಲ್ಲಿಂದ ಮತ್ತೆ ಕಾರ್ಪೆಂಟ್ರಿಗೆ ಜಂಪ್ ಆದೆ. ಕಾರ್ಪೊರೇಟ್ ಕೆಲಸನೂ ಮಾಡಿದ್ರಿ? ಅದು ಅದೇ ನನ್ನ ಲೈಫ್ 15 ವರ್ಷ ಹೆಚ್ಚು ಕಡಿಮೆ ಮಾಡಿದೆ. ಅಂದ್ರೆ ಇವಾಗ್ಲೂ ಇದು ಬಿಟ್ಬಿಟ್ಟೆ ನಾನು. ಅಲ್ಲಿ ನನ್ಗೆ ಒಂದು 14 ವರ್ಷ ಹುಡುಗ ನಾನು. ಅವಾಗ ಅಲ್ಲಿಂದ ಕಾರ್ಪೆಂಟ್ರಿ ಕೆಲಸಕ್ಕೆ ಹೋದೆ. ಅಲ್ಲಿ ಪಾಂಡು ಅಂತ ನಮ್ಮ ಹೆಸರೊಬ್ರು ನಮ್ಮ ಫ್ರೆಂಡ್ಸ್, ಅಂದ್ರೆ ನಮ್ಗೆ ತುಂಬಾ ಕ್ಲೋಸ್ ಅವರು. ಅಲ್ಲಿ ಕೆಲಸ ಮಾಡ್ತಾ ಇದ್ದಂಗೆ ಅಲ್ಲಿ ಹುಡುಗರ ಸೇರ್ಕೊಂಡು ಗಣೇಶ ಹಬ್ಬ ಮಾಡ್ತಾರೆ. ವರ್ಷ ಗಣೇಶ ಹಬ್ಬ ಮಾಡಿದಾಗ ಅವಾಗ ನನಗೆ ಅಲ್ಲಿ ಡ್ಯಾನ್ಸ್ ಮಾಡೋಲ್ಲ. ಗಣೇಶ ಹಬ್ಬ 3 ದಿನ ಫಂಕ್ಷನ್ ಇರುತ್ತೆ. 3 ದಿನದಲ್ಲಿ ಫಂಕ್ಷನ್ ಅಂದ್ರೆ ಒಂದಿನ ಗಣೇಶ ಡ್ಯಾನ್ಸ್ ಇರುತ್ತೆ, ಒಂದಿನ VCP ಹಾಕೋದು, ಒಂದಿನ ಗಣೇಶನ ಬಿಡೋದು, ಆ ಥರದ್ದು ಇರುತ್ತೆ. ಫಸ್ಟ್ ದಿನ ಡ್ಯಾನ್ಸ್ ಇರುತ್ತೆ ನಮ್ಗೆ. ಆ ಡ್ಯಾನ್ಸ್ ಇರೋದು ಎಲ್ಲರೂ ಯಾರು ಬೇಕಾದ್ರೆ ಡ್ಯಾನ್ಸ್ ಮಾಡ್ಬೋದು ಆ ಥರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು. ಅವಾಗ ಡ್ಯಾನ್ಸ್ ಮಾಡೋ ಟೈಮಲ್ಲಿ ಅಲ್ಲಿ ಒಂದಷ್ಟು ಜನ ಹುಡುಗರು ಇರ್ತಾರೆ, ಚೆನ್ನಾಗಿ ಡ್ಯಾನ್ಸ್ ಮಾಡೋರಿರ್ತಾರೆ. ಅವಾಗ ಡಿಸ್ಕೋ ಡ್ಯಾನ್ಸ್ ಜಾಸ್ತಿ ಇದೆ, ಬ್ರೇಕ್ ಡ್ಯಾನ್ಸ್ ಇನ್ನೂ ಬಂದಿರಲಿಲ್ಲ. ಅವಾಗ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು. ನಾನು ಟಮಟೆಡ್ ಫೋಕ್ ಡ್ಯಾನ್ಸ್ ಮಾಡಿದ್ದೆ, ಅಣ್ಣಮ್ಮ ಡ್ಯಾನ್ಸ್ ಥರ ಮಾಡ್ತಿದ್ದೆ. ಅವಾಗ ನಮ್ಮ ಅಮ್ಮನ ಕರ್ಕೊಂಡು ಹೋಗಿದ್ದೆ. ಅಮ್ಮ ಭಾಳ ಗೊತ್ತು ನಾನು ಡ್ಯಾನ್ಸ್ ಮಾಡ್ತೀನಿ ನೋಡ್ಬಾ ಅಂತ ಕರ್ಕೊಂಡು ಹೋಗಿದ್ದೆ. ಅಂದ್ರೆ ಒಂದು ಹಂಗೆ ಇದಾಗಿ ಸ್ಟೇಜ್ ಹಾಕಿರಲ್ಲ, ಹಂಗೆ ಟಾಪಲ್ಲಿ ಹಾಕ್ಬಿಟ್ಟು ಅಲ್ಲೇ ಹಂಗೆ ಗಣೇಶ ಹಬ್ಬದ ಹುಡುಗರು ಸೇರ್ಕೊಂಡು ಮಾಡ್ತಾರ. ಅವ್ರು ಜನ ತುಂಬಾ ನೋಡೋರು. ಆಮೇಲೆ ನನಗೆ ಅಲ್ಲಿ ಒಂದು ಒಬ್ಬ ಹುಡುಗ ಆಡ್ಕೊಂಬಿಟ್ಟ, ಒಬ್ಬ ಹುಡುಗ ಕೋತಿತರ ಡ್ಯಾನ್ಸ್ ಮಾಡ್ತಾನೆ ಅಂದ್ಬಿಟ್ಟು. ಅವಾಗ ಮನ್ಸಿಗೆ ನಂಗೆ ಬೇಜಾರಾಯ್ತು. ನಮ್ಮಮ್ಮನ ಕರ್ಕೊಂಡು ಹೋಗ್ಬಿಟ್ರು, ತಲೆ ಮೇಲೆ ಹೊಡಿದು ಕರ್ಕೊಂಡು ಹೋಗಿ ಈ ತರ ಅನ್ಸ್ಕೊಳಕ್ಕೆ ಬಂದ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರು. ಆಮೇಲೆ ಜಿಮ್ನಾಸ್ಟಿಕ್ ಮಾಡೋದು, ಡ್ಯಾನ್ಸ್ ಮಾಡೋದು. ಆಮೇಲೆ ನೀವು ಚಿಕ್ಕ ವಯಸ್ಸಿನ ಸಿನಿಮಾಗಳು ಅಂದ್ರೆ ಇಂಟ್ರೆಸ್ಟ್ ಇತ್ತು? ತುಂಬಾ ಇಂಟ್ರೆಸ್ಟ್ ಇತ್ತು.